Welcome to English So Easy. In today's class, let us learn more of prepositions of place and movement. ಇವತ್ತಿನ ಕ್ಲಾಸಲ್ಲಿ ನಾವು ಪ್ರಿಪೋಸಿಷನ್ಸ್ದು ಇನ್ನಷ್ಟು ಎಕ್ಸಾಂಪಲ್ಸ್ನ ನೋಡೋಣ. ನಾನು ಇಂಗ್ಲೀಷ್ ಜೊತೆಗೆ ಕನ್ನಡದಲ್ಲೂ ಎಲ್ಲೆಲ್ಲಾಗುತ್ತೋ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. The cat jumped, dashed the fence to get into the garden. The options are through the fence, over the fence, under the fence. Through, where do we use through? This would mean that the cat went through a hole or a gap inside a fence. If we say through, then it is getting in here and coming out from here. So through is this. Okay. Then over is, if this is the fence, then the cat jumped over the fence. Under is, if this is the fence, let us say there is a hole here, it went beneath the fence, crawling beneath the fence. ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಥ್ರೂ. ಓವರ್ ಅಂತಂದರೆ ಫೆನ್ಸಿನ ಮೇಲೆ ಎಗರಿ ಜಂಪ್ ಮಾಡಿ ಹೋಯಿತು ಅಂತ ಅರ್ಥ. ಸೊ ಸರಿಯಾದ ಉತ್ತರ ಈಸ್ ಓವರ್. ದ ಕ್ಯಾಟ್ ಜಂಪ್ಡ್ ಓವರ್ ದ ಫೆನ್ಸ್ ಈಸ್ ದ ಕರೆಕ್ಟ್ ಆನ್ಸರ್. ಬಿಕಾಸ್ ಓವರ್ ವುಡ್ ಮೀನ್ ದ್ಯಾಟ್ ಮೂವಿಂಗ್ ಫ್ರಮ್ ಒನ್ ಸೈಡ್ to another. Now, next one. Please hang the painting dash the sofa above, on, in. Above is used when something is at a higher level than another object, but not necessarily touching it. So, if there is an object here, when something is above this, at a higher level than this, it is called above. Okay? On is, what does on mean? If there is an object here and it is physically resting on this object, so it is on. In would mean that you cannot hang a painting inside a sofa. Correct? So these two are wrong options and above is the correct one. Please hang the painting. A. Option A is correct. Above the sofa. ಅಬೌವ್ ಅಂತಂದರೆ ಮೇಲೆ ಒಂದು ಆಬ್ಜೆಕ್ಟ್ ಇದ್ದರೆ ಅದಕ್ಕಿಂತ ಒಂದು ಸ್ವಲ್ಪ ಎತ್ತರದಲ್ಲಿದ್ದರೆ ಅದನ್ನು ಅಬೌವ್ ಅಂತ ಹೇಳ್ತಾರೆ. ಆಯಿತಾ? ಸೋಫಾದ ಮೇಲ್ಭಾಗದಲ್ಲಿ, ಆದರೆ ಅದನ್ನು ಮುಟ್ಟದೆ ಎತ್ತರದಲ್ಲಿ ಇರುವುದಕ್ಕೆ ಅಬೌವ್ ಅಂತ ಬಳಸ್ತೀವಿ. ಇಲ್ಲಿ ಸರಿಯಾದ ಉತ್ತರ ಅಬೌವ್. ಮೂರನೇದು ನೋಡೋಣ ಈಗ. ದ ಸಬ್ವೇ ರನ್ಸ್ ಡ್ಯಾಶ್ ದ ಸಿಟಿ ಸ್ಟ್ರೀಟ್ಸ್. ಇಟ್ ಈಸ್ ಆಪ್ಷನ್ ಈಸ್ ಓವರ್, ಬಿ ಇಸ್ ಬಿಟ್ವೀನ್, ಸಿ ಈಸ್ ಅಂಡರ್ನೀತ್. ಓವರ್ ಅಂತಂದರೆ ಏನು? ದ ಟ್ರೈನ್ ದಟ್ ರನ್ಸ್ ಓವರ್ ದ ಸ್ಟ್ರೀಟ್ಸ್ ಆರ್ ಕಾಲ್ಡ್ ಎಲಿವೇಟೆಡ್ ಟ್ರೈನ್ಸ್. ಓವರ್ ಅಂತಂದರೆ ಮೇಲೆ, ನೀವು ನೋಡಿದ್ದೀರಾ ಹಿಂದಿನ ಎಕ್ಸಾಂಪಲಲ್ಲಿ. ಓಕೆ, ಇಲ್ಲಿ ಮೇಲೆ ಹೋಗೋದಕ್ಕೆ ಇದು ರೋಡ್ ಇದ್ಬಿಟ್ಟು ಹೀಗೆ ಮೇಲೆ ಹೋದರೆ ಇಟ್ ಈಸ್ ಓವರ್. ದಟ್ ಈಸ್ ಮೇ ಬಿ ದ ಎಲಿವೇಟೆಡ್ ಟ್ರೈನ್ಸ್. ಸೊ ಓವರ್ ಆಗೋದಿಲ್ಲ ಇಲ್ಲಿ. ಬಿಟ್ವೀನ್ ಅಂತಂದರೆ ಏನು? ಇವಾಗ ಎರಡು ಬಿಲ್ಡಿಂಗ್ ಇದೆ ಅಂತ ಇಟ್ಕೊಳ್ಳೋಣ, ಇದರ ಮಧ್ಯದಿಂದ ಹೋಗೋದಕ್ಕೆ ಬಿಟ್ವೀನ್ ಅಂತ ಹೇಳ್ತಾರೆ. ಸೊ ಬಿಟ್ವೀನ್ ವುಡ್ ಮೀನ್ ದ ಸಬ್ವೇಸ್ ಆನ್ ದ ಸೇಮ್ ಲೆವೆಲ್ ಆಸ್ ದ ಬಿಲ್ಡಿಂಗ್ಸ್ ಆ್ಯಂಡ್ ಸ್ಕ್ವೀಸ್ಡ್ ಬಿಟ್ವೀನ್ ದೆಮ್. ಸೊ ದಿಸ್ ಈಸ್ ಆಲ್ಸೋ ಇನ್ಕರೆಕ್ಟ್. ಅಂಡರ್ನೀತ್ ಈಸ್ ಕರೆಕ್ಟ್. ವೈ? ಬಿಕಾಸ್ ಅಂಡರ್ನೀತ್ ಅನ್ನೋದು ಸರಿಯಾದ ಉತ್ತರ. ಯಾಕಂದರೆ ಇಟ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ಸಮಥಿಂಗ್ ಡೈರೆಕ್ಟ್ಲಿ ಬಿಲೋ. ಯಾವುದಾದ್ರೂ ಕೆಳಗಡೆ ಇದ್ದರೆ ಇಟ್ ಈಸ್ ಬಿಲೋ. ದೆನ್ ಆರ್ ಕವರ್ಡ್ ಬೈ ಎ ಸರ್ಫೇಸ್, ರಸ್ತೆ ಕೆಳಭಾಗದಲ್ಲಿ ಇದ್ದರೆ ಅಥವಾ ಡೈರೆಕ್ಟಾಗಿ ಬಿಲೋ ದಿಸ್, ಇಫ್ ಇಟ್ ಈಸ್ ದೇರ್, ದೆನ್ ಇಟ್ ಈಸ್ ಕಾಲ್ಡ್ ಅಂಡರ್ನೀತ್. ಸೊ ಇಲ್ಲಿ ಸರಿಯಾದ ಉತ್ತರ ಅಂಡರ್ನೀತ್. ರಸ್ತೆಯ ಕೆಳಭಾಗದಲ್ಲಿ ಅಥವಾ ನೆಲದ ಅಡಿಯಲ್ಲಿ ಚಲಿಸುವುದರಿಂದ ಅಂಡರ್ನೀತ್. ದಟ್ ಈಸ್ underneath is the correct answer. Now let's go to the fourth one. We walked dash the tunnel to get the other side of the hill. First option is across. You see, if there is a flat surface, a road, you walk across the road. Okay, you walk across the road. That is, then through is used moving from one end of a three-dimensional enclosed space, like as I told you in the previous examples, like moving from this a covered region from one place, entering here and exiting here. A tunnel, a tube, or a forest used when moving from one end to the other. So that is through. ಅಂದರೆ ಒಂದು ಭಾಗದಿಂದ ಒಳಗೆ ಹೋಗಿ ಇನ್ನೊಂದು ಭಾಗದಿಂದ ಆಚೆ ಬರೋದಕ್ಕೆ ಥ್ರೂ ಅಂತ ಹೇಳ್ತೀವಿ. ಅಮಾಂಗ್ ಅಂತಂದರೆ ಇವಾಗ ಒಂದು ಗ್ರೂಪ್ ಆಫ್ ಪೀಪಲ್ ಅಥವಾ ಗ್ರೂಪ್ ಆಫ್ ಟ್ರೀಸ್ ಅದ್ರ ಮಧ್ಯದಲ್ಲಿ ನಡ್ಕೊಂಡು ಹೋಗೋದಕ್ಕೆ ಅಮಾಂಗ್ ಅಂತ ಹೇಳ್ತಾರೆ. ಸೊ ಇದು ಕೂಡ ತಪ್ಪುತ್ತರ. ಇಲ್ಲಿ ಸರಿಯಾದ ಉತ್ತರ ಥ್ರೂ. ವಿ ವಾಕ್ಡ್
through the tunnel to get to the other side of the hill. Next, the fifth one, he leaned his bicycle, dashed the wall, against, on, in. Against is used to describe an object in contact with a surface for support. ಇಲ್ಲೊಂದು ಗೋಡೆ ಇದ್ದರೆ ಅದಕ್ಕೆ ಒರಗಿಕೊಂಡಿರೋದು ಸಪೋರ್ಟಾಗಿ ನಿಂತ್ಕೊಂಡಿದ್ರೆ ಇಟ್ ಈಸ್ ಅಗೇನ್ಸ್ಟ್ ಅಂತ ಹೇಳ್ಬೋದು. ಸೊ ಅವನ ಸೈಕಲ್ನ ಗೋಡೆಗೆ ಒರಗಿಸಿದ್ದ ಅಂತ ಅರ್ಥ. ಸೊ ಇಲ್ಲಿ ಅಗೇನ್ಸ್ಟ್ ಅಂತಂದರೆ. ಆನ್ ಅಂತಂದರೆ ಸೈಕಲ್ ಒಂದು ಗೋಡೆ ಇದ್ದರೆ ಅದರ ಮೇಲೆ ಇದೆ ಅಂತ, ಆನ್ ದ ಟಾಪ್ ಆಫ್ ದ ವಾಲ್. ಓಕೆ, ದೆನ್ ಇನ್ ಅಂತಂದರೆ ಇನ್ಸೈಡ್. bicycle cannot be inside the wall, correct? So these two options are incorrect. The correct option is against. The river flows dash the bridge. The options are below, under and over. Below ಅಂತಂದರೆ ಏನು? ಇವಾಗ ಒಂದು ಸೇತುವೆ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ನದಿ ಹರಿತಾ ಇದೆ, ಈ ಸೇತುವೆ ಇದೆ ಇಲ್ಲಿ. ಓಕೆ, ಬಿಲೋ ಮೀನ್ಸ್ ಅಟ್ ಅ ಲೋವರ್ ಲೆವೆಲ್. ಇಟ್ ಈಸ್ ಲೆಸ್ ಕಾಮನ್ ಫಾರ್ ಫಿಸಿಕಲ್ ಮೂವ್ಮೆಂಟ್ ಅಂಡರ್ an object. Okay, under is the standard preposition for something being covered by an object directly above it. Over is the river flows over the bridge when there is a flood. ಯಾವಾಗ ಪ್ರವಾಹ ಆಗುತ್ತೋ ಆವಾಗ ನೀರು ಬ್ರಿಡ್ಜ್ ಮೇಲೆ ಹರಿಯುತ್ತೆ. ಬಿಲೋ ಅಂತಂದರೆ ಕೆಳಗಡೆ ಅಂತ ಆಗುತ್ತೆ. ಅಂಡರ್ ಅಂತಂದರೆ ಕಂಪ್ಲೀಟಾಗಿ ಮೇಲ್ಗಡೆ ಇರೋ ಸರ್ಫೇಸ್ ಇದನ್ನು ಕವರ್ ಮಾಡಿದೆ ಅಂತ ಅರ್ಥ. ಸೊ ಇಲ್ಲಿ ಸರಿಯಾದ ಉತ್ತರ ದ ರಿವರ್ ಫ್ಲೋಸ್ ಅಂಡರ್ ದ ಬ್ರಿಡ್ಜ್ ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ, ಐ ಸಾ ಅ ಸ್ಮಾಲ್ ಬರ್ಡ್ ಫ್ಲೈಯಿಂಗ್ ದ ಟ್ರೀಸ್. ಇಲ್ಲಿ ಬಿಟ್ವೀನ್, ಅಮಾಂಗ್, ಅಗೇನ್ಸ್ಟ್ ಅಂತ ಆಪ್ಷನ್ಸ್ ಇದೆ. ಬಿಟ್ವೀನ್ ಇಸ್ ಯೂಸ್ಡ್ ವೆನ್ ದೆರ್ ಆರ್ ಓನ್ಲಿ 2 ಸ್ಪೆಸಿಫಿಕ್ ಟ್ರೀಸ್. 2 ಮರಗಳು ಇದ್ದು ಅದ್ರ ಮಧ್ಯ ಹೋದರೆ ಮಾತ್ರ ಬಿಟ್ವೀನ್ ಅಂತ ಹೇಳ್ತಾರೆ. ಓಕೆ, ಅಮಾಂಗ್ ಅಂತಂದರೆ ಏನು? ಅಮಾಂಗ್ ಇಸ್ ಯೂಸ್ಡ್ ವೆನ್ ದ ಬರ್ಡ್ ಇಸ್ ಸರೌಂಡೆಡ್ ಬೈ ಅ ಲಾರ್ಜ್ ನಾನ್ ಡಿಸ್ಟಿಂಕ್ಟ್ ಗ್ರೂಪ್, ದಟ್ ಈಸ್ ಮೆನಿ ಟ್ರೀಸ್, ಅ ಫಾರೆಸ್ಟ್. ಒಂದು ಕಾಡಿದ್ದು ಅದರಲ್ಲಿ ಹೋಗ್ತಾ ಇದ್ದರೆ, ಹಕ್ಕಿ ಹಾರ್ತಾ ಇದ್ದರೆ ಅದು ಅಮಾಂಗ್ ಅಂತ. ಅಗೇನ್ಸ್ಟ್ ಅಂತಂದರೆ ದಿಸ್ ವುಡ್ ಮೀನ್ ದಟ್ ದ ಬರ್ಡ್ ಇಸ್ ಕ್ರ್ಯಾಶಿಂಗ್. ಆ ಹಕ್ಕಿ ಒಂದು ಮರಕ್ಕೆ ಕ್ರ್ಯಾಶ್ ಆಗ್ತಿದೆ ಅಂತ ಅರ್ಥ. ಸೊ ಇಲ್ಲಿ ಬಿಟ್ವೀನ್ ಆಗೋದಿಲ್ಲ, ಇದು ಅಗೇನ್ಸ್ಟ್ ಆಗಲ್ಲ. ಸರಿಯಾದ ಉತ್ತರ ಅಮಾಂಗ್. ಐ ಸಾ ಅ ಸ್ಮಾಲ್ ಬರ್ಡ್ ಫ್ಲೈಯಿಂಗ್ ಅಮಾಂಗ್ ದ ಟ್ರೀಸ್ ಅಂತಂದರೆ ಒಂದು ಮರಗಳ ಗುಂಪಿನಲ್ಲಿ ಹಾರ್ಕೊಂಡು ಹೋಗ್ತಾ ಇತ್ತು ಒಂದು ಹಕ್ಕಿ. 8th one, she ran dash the stairs to answer the door. ಇಲ್ಲಿ ಆಪ್ಷನ್ಸ್ ಡೌನ್, ಇಂಟು, ಅಂಡರ್. ಡೌನ್ indicates movement from a higher floor to a lower floor. Into is you can run into a room but you cannot run into physical stairs. ಅಂದರೆ ರನ್ನಿಂಗ್ ಇಂಟು ದ ಸ್ಟೇರ್ಸ್ ಅಂದರೆ ನೀನು ಹೋಗಿ ಮೆಟ್ಲಿಗೆ ಗುದ್ದಿದೆಯಾ ಅಂತ ಅರ್ಥ ಆಗುತ್ತೆ. ಸೊ ದಟ್ ಇಂಟು ಇಸ್ ನಾಟ್ ಕರೆಕ್ಟ್. ಓಕೆ, ಆಟ್ ಈಸ್ ಇಟ್ ಡಿಸ್ಕ್ರೈಬ್ಸ್ ಅ ಲೊಕೇಶನ್. ಇಲ್ಲಿ ಎಲ್ಲಿ ಇದೆಯಾ ಅಂತ ಹೇಳೋದಕ್ಕೆ ಆಟ್ ಉಪಯೋಗಿಸ್ಬೋದು. ಓಕೆ, ದಟ್ ಈಸ್ ಸ್ಟ್ಯಾಂಡಿಂಗ್ ಅಟ್ ದ ಸ್ಟೇರ್ಸ್ ಆಗುತ್ತೆ. ಮೆಟ್ಲು ಹತ್ತಿರ ಇದೆಯಾ ಅಂತಂದರೆ ಸ್ಟ್ಯಾಂಡಿಂಗ್ ಅಟ್ ದ ಸ್ಟೇರ್ಸ್ ಅಂತ ಆಗುತ್ತೆ. ಬಟ್ ನಾಟ್ ದ ಡೈರೆಕ್ಷನ್ ಆಫ್ ದ ಮೂವ್ಮೆಂಟ್. ಇಟ್ ವೋಂಟ್ ಟೆಲ್ ಯು whether you are running up the stairs or down the stairs. So here down is the correct option. Next, 9th one, the dog is hiding dash the bed because of the thunder. The options are under, below and on. Under ಅಂತಂದರೆ ಏನು? Under because the bed is covering the dog and it is providing a ceiling or a roof. That is, it is that the dog is being covered by it. ಇಲ್ಲಿ ಹಿಂದೆ ಉದಾಹರಣೆದಲ್ಲೂ ನೋಡಿದ್ವಿ, the river is running under the bridge. So use under when an object is completely covered by the another object above it. ಓಕೆ, ರೈಟ್ ಅಬೌವ್ ಇಟ್. ಅದರ ಮೇಲಿರುವ ವಸ್ತುವಿಂದ ಕಂಪ್ಲೀಟಾಗಿ ಮರೆಯಾಗಿರಬೇಕಾದ್ರೆ, ಕವರ್ ಆಗಿರಬೇಕಾದ್ರೆ ಅಂಡರ್ ಅಂತ ನಾವು ಉಪಯೋಗಿಸ್ತೀವಿ. ಇಲ್ಲಿ ದ ಡಾಗ್ ಇಸ್ ಹೈಡಿಂಗ್ ಅಂಡರ್. ಓಕೆ, ಬಿಲೋ ಅಂತಂದರೆ ಬಿಲೋ ಅನ್ನೋದು ಸರಿ ಅಂತ ಅನಿಸ್ಬೋದು, ಆದರೆ ಬಿಲೋ ಈಸ್ ಯೂಸ್ಡ್ ಫಾರ್ ಲೆವೆಲ್ಸ್. ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಈ ಥರ ಲೆವೆಲ್ಸ್ ಇದ್ದಾಗ, ಫಾರ್ ಎಕ್ಸಾಂಪಲ್ ದ ಅಪಾರ್ಟ್ಮೆಂಟ್ ಬಿಲೋ ಅಸ್ ಅಂತ ಹೇಳ್ತೀವಿ. ಓಕೆ, ವೈಲ್ ಅಂಡರ್ ಇಸ್ ಫಾರ್ ಡೈರೆಕ್ಟ್ ಫಿಸಿಕಲ್ ಕವರೇಜ್. ಸೊ ಇಲ್ಲಿ ಬಿಲೋ ಮತ್ತು ಅಂಡರ್ಗೆ ಕನ್ಫ್ಯೂಸ್ ಆಗುತ್ತೆ. ಓಕೆ, ಆನ್ ಅಂತಂದರೆ ಇಲ್ಲಿ ನೋಡಿದ್ದೀರಾ, ಆನ್ ಅಂತಂದರೆ ಮೇಲೆ ಅಂತ. ದ ಡಾಗ್ ಕ್ಯಾನ್ ಲೈ ಆನ್ ದ ಬೆಡ್. ಇಟ್ ವೋಂಟ್ ಬಿ ವಿಸಿಬಲ್ ಆನ್ ದ ಟಾಪ್ ಆಫ್ ದ ಬೆಡ್. ಓಕೆ, ಇಫ್ ಇಟ್ ಈಸ್ ಹೈಡಿಂಗ್. ಆ ಡಾಗ್ ಹೈಡ್ ಅಂದರೆ ಮುಚ್ಚಿಟ್ಕೊಂಡಿದ್ರೆ ಮಂಚದ ಕೆಳಗೆ ಅದು ಕಾಣಿಸೋದಿಲ್ಲ ಅಲ್ವಾ.
So the correct option is under. The dog is hiding under the bed. Next, 10th one, they drove dash the coastline to enjoy the view. Along, through, across. ನಿಮ್ಗಾಗಲೇ ಈ ಪದಗಳೆಲ್ಲ ಫೆಮಿಲಿಯರ್ ಆಗಿದೆ ಅಲ್ವಾ ಸ್ಟೂಡೆಂಟ್ಸ್? ಈಸಿಯಾಗಿ ನೀವು ಹೇಳ್ತೀರಾ. ಅಲಾಂಗ್ ಅಂತಂದರೆ ಏನು? ಇವಾಗ ಒಂದು ರಸ್ತೆ ಇದೆ ಅಂತ ಇಟ್ಕೊಳ್ಳೋಣ. ಇಟ್ ಈಸ್ ಯೂಸ್ ಟು ಶೋ ಅ ಮೂವ್ಮೆಂಟ್ ಇನ್ ಅ ಲೈನ್ ನೆಕ್ಸ್ಟ್ ಟು ಅ ಬೌಂಡ್ರಿ. ಈ ರಸ್ತೆ ಪಕ್ಕನೇ ನೀವು ಹೀಗೆ ಹೋಗ್ತಾ ಇದ್ರೆ ನಡ್ಕೊಂಡು ಅಥವಾ ಸೈಕಲಲ್ಲಿ ಈ ರಸ್ತೆ, ದೆನ್ ಯು ಸೇ ದ್ಯಾಟ್ ಯು ಆರ್ ವಾಕಿಂಗ್ ಅಲಾಂಗ್ ದಿಸ್ ರೋಡ್. So like a coast or a road or a river, whatever it is. Okay, so they drove along the coastline to enjoy the view. ಇಲ್ಲಿ coastline ಇದ್ದರೆ ಈ ತುದಿನಲ್ಲೇ ಹೀಗೆ ನಡ್ಕೊಂಡು ಹೋದರೆ, ಡ್ರೈವ್ ಮಾಡ್ಕೊಂಡು ಹೋದರೆ, ಇಟ್ ಇಸ್ ಕಾಲ್ಡ್ ಆಸ್ ಅಲಾಂಗ್. ದೇ ಡ್ರೋವ್ ಅಲಾಂಗ್. ಥ್ರೂ ಅಂತಂದರೆ ಏನು? ಆರ್ ಡ್ರೈವಿಂಗ್ ಇನ್ ದ ವಾಟರ್ ಆರ್ ಸ್ಯಾಂಡ್ ಆಫ್ ದ ಕೋಸ್ಟ್ ಇಟ್ ಸೆಲ್ಫ್. ನೀರು ಒಳಗಡೆನೇ ಹೀಗೆ ಹೋಗಿದ್ದಾರೆ ಅಥವಾ ಮರಳು ಒಳಗಡೆನೇ ಹಿಂಗೆ ಹೋದರೆ ಥ್ರೂ. ಓಕೆ, ನಾವು ಹೇಳಿದ್ವಲ್ಲ ಅಲ್ಲಿ ಥ್ರೂ ದ ಟನಲ್, ಒಂದು ಕಡೆಯಿಂದ ಹೋಗಿ ಇನ್ನೊಂದು ಕಡೆಯಿಂದ ಆಚೆ ಬರೋದು. ಸೊ ಥ್ರೂ ಆಗೋದಿಲ್ಲ. ಅಕ್ರಾಸ್ ಅಂತಂದರೆ ನಾನು ನಿಮಗೆ ಹೇಳಿದೆ, ಈ ಒಂದು ಬದಿಯಿಂದ ಇನ್ನೊಂದು ಬದಿ ಆಪೋಸಿಟ್ ಎಂಡ್ಗೆ ಹೋಗೋದು. ದಿಸ್ ವುಡ್ ಮೀನ್ ದೇ ವರ್ ಡ್ರೈವಿಂಗ್ ಫ್ರಮ್ ಲ್ಯಾಂಡ್ ಇನ್ ಟು ದ ಓಷನ್. ಇಲ್ಲಿಂದ ಥ್ರೂ, ಇಫ್ ದೇ ಡ್ರೋವ್ ಅಕ್ರಾಸ್ ದ ಕೋಸ್ಟ್ ಲೈನ್ ಅಂತಂದರೆ ಇಲ್ಲಿ ಲ್ಯಾಂಡಿಂದ ಓಷನನ್ನು ಎಂಟರ್ ಆದರು ಅಂತ ಅರ್ಥ ಬರುತ್ತೆ. ಸೊ ಅಕ್ರಾಸ್ ಆಗೋದಿಲ್ಲ. ಸರಿಯಾದ ಉತ್ತರ ಇಲ್ಲಿ ಅಲಾಂಗ್. ದಿಸ್ brings us to the end of this exercise on preposition. ಇನ್ನೂ ಮುಂದೆ ವಿಡಿಯೋಸ್ನಲ್ಲಿ ಇನ್ನಷ್ಟು ನಾವು ಪ್ರಿಪೋಸಿಷನ್ ಮೇಲೆ ಎಕ್ಸರ್ಸೈಸಸ್ ಮಾಡೋಣ. ಇದಲ್ಲದೆ ಗ್ರಾಮರ್ನ ಬೇರೆ ಬೇರೆ ಟಾಪಿಕ್ಸ್ ಮೇಲೂ ಎಕ್ಸರ್ಸೈಸಸ್ ಎಲ್ಲ ಮಾಡೋಣ, ಅರ್ಥ ಮಾಡ್ಕೊಳ್ಳೋಣ. ಅದಕ್ಕಾಗಿ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಥ್ಯಾಂಕ್ ಯು.